ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜಗತ್ತಿನಲ್ಲಿ ಮನುಷ್ಯ ಬದುಕಲಿಕ್ಕೆ 4 ದಾರಿ ಇದೆ. ಒಂದು, ಚೆನ್ನಾಗಿ ಓದಿ ಕೆಲಸಕ್ಕೆ ಸೇರಿ ದುಡಿದು ಜೀವನ ನಡೆಸಬೇಕು. ಇದು ಒಂದನೇ ದಾರಿ. ಓದಿ ಕೆಲಸಕ್ಕೆ ಸೇರಿಕೊಳ್ಳೋದು, ದುಡಿಯೋದು, ಬದುಕೋದು, ಜೀವನ ನಡೆಸೋದು. ಎರಡನೇದು, ವ್ಯವಸಾಯ ಮಾಡಿ ಕಷ್ಟಪಟ್ಟು ಬೆಳೆದು ಅದರಲ್ಲಿ ಬಂದಂಥ ದುಡ್ಡಲ್ಲಿ ಬದುಕೋದು, ಸಂಸಾರ ನಡೆಸೋದು. ಮೂರನೇದು, ವ್ಯಾಪಾರ ಮಾಡೋದು, ಬರೋ ಲಾಭದಲ್ಲಿ ಜೀವನ ಮಾಡೋದು. ನಾಲ್ಕನೇದು, ಇಲ್ಲಿ ವ್ಯಾಪಾರ ಅಂದಾಗ ಹೂವು, ಹಣ್ಣು, ತರಕಾರಿ ಏನಾದರೂ ಸರಿ ವ್ಯಾಪಾರ ಮಾಡೋದು. ಸ್ವಂತ ಉದ್ಯಮ ಮಾಡ್ಕೊಳ್ಳೋದು, ನಾವೇ ಸ್ವಂತ ಬಟ್ಟೆ ಟೈಲರಿಂಗ್ ಕೆಲಸ, ಅಡುಗೆ ಮಾಡೋದು, ಅಡುಗೆ ಭಟ್ರ ಕೆಲಸ, ಟ್ಯೂಷನ್ ಮಾಡೋದು. ಇದಿಲ್ಲಿ ಬರೋ ದುಡ್ಡು ತಗೊಂಡು ನಾವು ಜೀವನ ನಡೆಸೋದು. ಇದು ಒಂದು ಮಾರ್ಗ. ಇನ್ನೊಂದು ಮಾರ್ಗ ಇದೆ, ಬರೀ ಕಳ್ತನ ಮಾಡೋದು, ಕದಿಯೋದು, ಎಂಜಾಯ್ ಮಾಡೋದು, ಹೋಗೋದು, ಕತ್ಕೊಂಬರೋದು, ಎಷ್ಟು ಕದ್ದಿದ್ದು ವಸ್ತು ತಗೊಂಡು ಹೆಂಡತಿ ಮಕ್ಕಳಿಗೆಲ್ಲ ಊಟ ಹಾಕಿ ಸಾಕೋದು. ಇದು ಒಂದು ಮಾರ್ಗ, ಕಳ್ಳತನದಲ್ಲಿ ಬದುಕೋದು. ಇವತ್ತು ಕಲಿಯುಗದಲ್ಲಿ ಕಳ್ಳತನ ಜೋರಾಗ್ತಿದೆ. ಯಾವುದೇ ವ್ಯಕ್ತಿ ಕೂಡ, ಹೆಣ್ಣಾಗಲಿ ಗಂಡಾಗಲಿ, ಈ ಭೂಮಿ ಮೇಲೆ ನಾನು ಕಳ್ಳನಾಗಬೇಕು, ಕಳ್ಳತನ ಕೊಲೆಗಾರನಾಗಬೇಕು, ದೊಡ್ಡ ರೇಪಿಸ್ಟ್ ಆಗಬೇಕು, ದೊಡ್ಡ ಮೋಸಗಾರ ಆಗಬೇಕು, ಕೆಲವ್ರಿಗೆ ನಾನು ದೊಡ್ಡ ಇಂಡಸ್ಟ್ರಿಲ್ ಆಗಬೇಕು, MLA ಅಂತ ಯಾರು ನೋಡೋದಿಲ್ಲ. ಯಾವುದೇ ಆ ಥರ ಸಂಕಲ್ಪ ಇರೋದಿಲ್ಲ. ಸಂಕಲ್ಪ ನಮ್ಮ ಕೈಲಿ ಮಾಡಿಸ್ಬಿಡ್ತಾರೆ ಕೆಲವು ಸಂದರ್ಭದಲ್ಲಿ. ಲಕ್ಷ್ಮೀ ಶ್ರೀನಿವಾಸ, ಸುಮ್ಮನೆ ಯಾಕೆ ಕೂತಿದ್ಯಾ, ಬಾರಪ್ಪ ನನ್ನ ಜೊತೆ ಒಂದು ದೊಡ್ಡ ಶ್ರೀಮಂತರ ಮನೆ ಪತ್ತೆ ಹಚ್ಚಿದ್ದೀನಿ, ಅಲ್ಲೋಗಿ ಒಂದೆರಡು ಕಳ್ತನ ಮಾಡ್ಕೊಂಬರೋಣ. ನೀವು ತಿಂಗ್ಳಿಗೆ ದುಡಿಯೋ ಬದಲು ಒಂದು ಸಲ ದೊಡ್ಡ ಶ್ರೀಮಂತ ಮನೆ ಕಳ್ತನ ಮಾಡಿಬಿಟ್ರೆ ತಿಂಗಳಿಗೆ ಎಷ್ಟಪ್ಪ ಬರುತ್ತೆ? ಹಿಂಗೆ ಒಂದು 25,000 ಸಂಬಳ ಬರ್ತದ. ಬಾ ನನ್ನ ಜೊತೆ ಸೇರ್ಕೋ, ನಾನು ಕಳ್ತನ ಮಾಡೋದು ಹೇಳ್ಕೊಡ್ತೀನಿ, ಇಬ್ಬರು ಸೇರಿ ಕಳ್ತನ ಮಾಡೋಣ. ಒಳ್ಳೊಳ್ಳೆ ಮೊಬೈಲು, ಚಿನ್ನ, ಬೆಳ್ಳಿ, ದುಡ್ಡು ಎಲ್ಲ ಎತ್ಕೊಂಬಂದರೆ 25,000 ರೂಪಾಯಿ ತಿಂಗಳು ತೊಗೊಳ್ಳೋದು ಒಂದು ಸಲ ಕಳ್ತನ ಮಾಡ್ಕೊಂಬಂದರೆ ವರ್ಷ ಪೂರ್ತಿ ಊಟ ಮಾಡ್ಬೋದಲ್ಲೋ. ನಡೆಯೋ ಲಕ್ಷ್ಮೀ ಶ್ರೀನಿವಾಸ್ ಕಳ್ತನ ಮಾಡೋಕ್ಕೆ ಅನ್ನೋದು ಸಂಪ್ರದಾಯ ಇದೆ. ನೀನು ಇವತ್ತೇನು ಸುಮ್ಮನೆ ಕೂತಿದ್ಯಾ, ಬಾರ್ಗೆ ಹೋಗೋಣ. ಸುಮ್ಮನೆ ಕೂತಿದ್ಯಾ, ನಡಿ ಸಿನಿಮಾಗೆ ಹೋಗೋಣ. ಸುಮ್ಮನೆ ಕೂತಿದ್ಯಾ, ನಡಿ ಪಿಕ್ನಿಕ್ ಹೋಗೋಣ. ಸುಮ್ಮನೆ ಕೂತಿದ್ಯಾ, ಕೆಲಸ ಇಲ್ವಾ, ಬಾ ಕಳ್ತನ ಮಾಡೋಣ. ಈ ಥರದ್ದು ಸಹವಾಸ ಜಗತ್ತಿನಲ್ಲಿ ಸೃಷ್ಟಿಯಾಗ್ಬಿಟ್ಟಿದೆ. CCTV ಇದೆ, ಕ್ಯಾಮ್ರಾ ಎಲ್ಲ ಹಾಕಿದ್ದೀವಿ, CCTV ಇದೆ, ವಾಚ್ಮೆನ್ ಇದ್ದಾನೆ. ಅಂಥ ಮನೇಲೂ ಕಳ್ತನ ಆಗಿದೆ ಅಂದರೆ ಆ ಕ್ಯಾಮ್ರಾಗೇನು ಬೆಲೆ, ಆ ವಾಚ್ಮೆನ್ಗೇನು ಬೆಲೆ? ಇವತ್ತು ಆ ಕಳ್ಳ ಸಿಕ್ಕಿಲ್ಲ. ಹೆಂಗೆ ಬಂದ, ಯಾವ ಕಡೆಯಿಂದ ಬಂದ, ಏನು ಕತ್ಕೊಂಡು ಹೋದ, ಎಷ್ಟು ಚೆನ್ನಾಗಿ ಡೋರ್ ಹೊಡೆದಾಕಿಲ್ಲ, ಒಂದು ಶಬ್ದ ಮಾಡಿಲ್ಲ, ಚೆನ್ನಾಗಿ ಡೋರ್ ಓಪನ್ ಮಾಡಿದ್ದಾನೆ, ಹೋಗಿದ್ದಾನೆ, ಎಲ್ಲೇನು ಬೇಕೋ ಎಲ್ಲ ಬೇಕು ಎತ್ಕೊಂಡು ನೀಟಾಗಿ ಒಳ್ಳೆ ಗೆಸ್ಟ್ ಥರ ಬಂದು ಹೋಗಿದ್ದಾನೆ. ಇದನ್ನು ಒಂದು ಅಪಾರ್ಟ್ಮೆಂಟಲ್ಲಿ ನಡೆದಿರೋ ಕೇಸ್. ಯಾವುದೋ ಕೆಂಗೇರಿ ಅಂತ ಒಬ್ಬರು ಮನೆ, ಅಲ್ಲೂ ಕೂಡ ಕಳ್ತನ ಏನಾಗಿದೆ, ಕಳ್ತನ ಮಾಡಿಬಿಟ್ಟಿದ್ದಾರೆ. ಮುಂದ್ಗಡೆ ಬಟ್ಟೆ ಒಣಗಾಕಿದ್ದಾರೆ, ಜೀನ್ಸ್ ಪ್ಯಾಂಟು, ಟೀ ಶರ್ಟ್ಸು, ಸ್ಯಾರಿ ಎಲ್ಲ ಒಳ್ಳೊಳ್ಳೆ ಬಟ್ಟೆನ ಒಗೆದಾಕ್ತಾರೆ. ಆ ಬಟ್ಟೆನೂ ಕತ್ಕೊಂಡು ಹೋಗಿದ್ದಾರೆ. ಮನೆ ಮುಂದೆ ಒಳ್ಳೆ ಶೂಸ್ ಬಿಟ್ಟಿದ್ದಾರೆ, ಚಪ್ಪಲಿ ಸ್ಟ್ಯಾಂಡಲ್ಲಿ ಶೂಸು ಚಪ್ಪಲಿ ಅದು ಬಿಟ್ಟಿಲ್ಲ, ಅದನ್ನು ಎತ್ಕೊಂಡು ಹೋಗಿದ್ದಾರೆ. ಇವತ್ತು ಬದುಕಕ್ಕೆ ಒಂದು ದಾರಿ ಇದೆ. ಕಳ್ತನ ಮಾಡಿದ್ರು ಬದುಕ್ಬೋದು, ಪೊಲೀಸವ್ರಿಗೂ ಸಿಕ್ಕಾಕೊಳ್ಳಂಗಿಲ್ಲ. ಆ ಲೆವೆಲ್ ಹೈಟೆಕ್ ಕಳ್ತನ ಮಾಡೋದು ಒಂದು ಗೊತ್ತಿದೆ. ಈಗ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಓಪನ್ ಆಗಲ್ಲ. ಹಾಗೆ ಕಳ್ಳರು ಗುರ್ತು ಅಥವಾ ವಾಸಲ್ಲಿ ಹಿಡಿದ್ರು ಕೂಡ ಕಳ್ಳರು ಯಾರು ಅಂತ ಕಂಡುಹಿಡಿಯೋಕ್ಕಾಗ್ತಾರೋ ಆ ಲೆವೆಲ್ ಟೆಕ್ನಾಲಜಿ ಯೂಸ್ ಮಾಡಿ ಕಳ್ತನ ಮಾಡ್ತಿದ್ದಾರೆ. ಬದುಕಕ್ಕೆ ರಾಷ್ಟ್ರ ಪ್ರಶಸ್ತಿ ತಗೊಳಕ್ಕಲ್ಲ, ಪದ್ಮಭೂಷಣ ಅಲ್ಲ. ಒಬ್ಬ ಹುಡುಗ ಈ ಥರ ಕಳ್ತನ ಮಾಡಿ ಜೈಲಿಗೆ ಹೋಗ್ಬಿಟ್ಟಿದ್ದಾನೆ, ಹೆಂಗೋ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಅವರಮ್ಮ ಬಂದು ಗೊಳೋ ಅಂತ ನನ್ನ ಮಗನಿಗೆ ಬೇಲ್ ಕೊಡಿಸಿ ಬಿಡುಗಡೆ ಮಾಡಬೇಕು. ಅದು ಏನು ಮುದ್ರಾ ಮಂತ್ರ ತಂತ್ರ ಮಾಡಬೇಕು.
ಅನ್ನೋದೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವರಪ್ಪ ಕಳ್ಳ ಅಲ್ಲ, ಅವ್ರ ಅಮ್ಮನೂ ಕಳ್ಳ ಅಲ್ಲ, ಯಾರೂ ಅಲ್ಲ, ಹೌದಾ ಅಲ್ವಾ ಅಂತ ನಾನು ತುಂಬ ಯೋಚನೆ ಮಾಡಿದಾಗ ಎಲ್ಲೋ ಒಂದು ಕಡೆ ಚಂದ್ರ ಗ್ರಹ ಸ್ತ್ರೀ ಗ್ರಹ, ಚಂದ್ರ ತಾಯಿ, ಸೂರ್ಯ ತಂದೆಲ್ಲ ಗುಣಗಳೇ ಇಲ್ಲ. ಅವನ ದಶಾಭುಕ್ತಿ, ನವಾಂಶ, ಅಷ್ಟಕ ವರ್ಗ, ಜನ್ಮಕುಂಡ್ಲಿ ಎಲ್ಲ ನೋಡಿದಾಗ ಅವನು ಜನ್ಮತಃ ಕಳ್ಳ ಆಗೋಂಗಿಲ್ಲ. ಹುಟ್ಟಿದಾಗಿಂದ ಅವನು ಕಳ್ಳ ಅಲ್ಲ. ಆದರೆ ಈಗ ಕಳ್ತನ ಮಾಡಿದ್ದಾನೆ. ಕಳ್ತನ ಮಾಡಿಬಿಟ್ಟು ಈಗ ಹೋಗಿ ಜೈಲಲ್ಲಿ ಇದ್ದಾನೆ. ಅವನಿಗೆ ಬಿಡುಗಡೆ ಆಗೋಕ್ಕೆ ನಾನೊಂದು ಪರಿಹಾರ ಕೊಡಬೇಕು. ಇದನ್ನು ಅವನ ಜಾತಕ ತೊಗೊಂಬಂದು ತೋರಿಸಿದ್ದಾರೆ. ಈಗ ನೀವೇ ಯೋಚನೆ ಮಾಡಿ, ಈಗ ನನ್ನ ಕಾರ್ಯಕ್ರಮ ನೋಡ್ತಾ ಇದ್ದೀರಲ್ಲ, ನಾನೇನು ಅವ್ನು ಕದಿ ಅಂತ ಹೇಳ್ಕೊಟ್ಟಿಲ್ಲ. ಅವ್ನು ಯಾವ ಸ್ಕೂಲಲ್ಲಿ ಹೋಗಿ ಟ್ರೈನಿಂಗ್ ತೊಗೊಂಬಂದೋ, ಯಾರು ಕಳ್ತನ ಮಾಡೋಕೆ ಅವ್ನ ಗುರು ಯಾರು ನನಗೂ ಗೊತ್ತಿಲ್ಲ. ಈ ಜಾತಕ ಎಲ್ಲಿ ಹುಡುಕರು ಸಿಗಲ್ಲ ಅದು. ಆದರೆ ಕಳ್ಳ ಈ ಕಳ್ತನ ಮಾಡಿಬಿಟ್ಟು ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾನೆ, 6 ಅಡಿ ಇದ್ದಾನೆ, ಒಳ್ಳೆ ಕಲ್ಲರ್ ಇದ್ದಾನೆ, ಚೆನ್ನಾಗಿ ತಿಂದು ಬಾಡಿ ಬೆಳೆಸಿದ್ದಾನೆ. ಎಲ್ಲ ಕಳ್ತನ ಮಾಡ್ತಾನಲ್ಲ, ಪುಕ್ಕಟ್ಟೆ ದುಡ್ಡು ಬರ್ತದೆ, ಚೆನ್ನಾಗಿ ತಿಂದು ತೇಗಿ ಚೆನ್ನಾಗಿದ್ದಾನೆ. ಅಪ್ಪ ನೋಡಿದ್ರೆ ಒಳ್ಳೆ ಕೆಲಸದಲ್ಲಿದ್ದಾನೆ. ಇನ್ನೊಂದು 5-6 ವರ್ಷಕ್ಕೆ ರಿಟೈರ್ಡ್ ಆಗ್ತಾರಂತೆ. ಅವರೊಬ್ಬರು ಗೌರ್ಮೆಂಟ್ ಎಂಪ್ಲಾಯಿ. ಅಪ್ಪ ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡ್ತಿದ್ದಾನೆ, ತಾಯಿ ಮನೇಲಿದ್ದಾಳೆ, ಹೌಸ್ ವೈಫು, ಅವಳು ಯಾವ ಕೆಲಸಕ್ಕೆ ಹೋಗೋದಿಲ್ಲ. ಮಗ ಹೇಗೆ ಒಬ್ಳು ಮಗಳಿದ್ದಾಳೆ. ಆ ಮಗಳದು ಒಂಥರ ವಿಚಿತ್ರ. ಅವ್ರಿಗೀಗ ನಾನು ಯಾಕಾದ್ರೆ ಇಂಥ ಮಗನಿಗೆ ಜನ್ಮ ಕೊಟ್ಟು ನನ್ನ ಮರ್ಯಾದೆ ಹೋಗ್ತಾ ಇದೆ, ಇವನು ದೊಡ್ಡ ಕಳ್ಳ ಆಗ್ತಾನೆ, ನಾನು ಅಲ್ಲೇ ಹುಷಾಗಿ ಸಾಯಿಸ್ಬಿಡ್ತಿದ್ದೆ ಮಗುನಲ್ಲಿ ಅಂತ ಈಗ ನನ್ನ ಮುಂದೆ ಹೇಳೋದು, ನನ್ನನ್ನು ಮೆಚ್ಚೋಕ್ಕೆ. ಒಬ್ಬ ತಾಯಿ ಕಳ್ಳಂಗೆ ಜನ್ಮ ಕೊಟ್ಬಿಟ್ಟಿದ್ದಾಳೆ. ಈಗ ಅವಳೇ ನೋಡ್ತಾ ಇದ್ದಾಳೆ ತನ್ನ ಮಗನ ಕಷ್ಟನ ಸುಖನ ಎಲ್ಲ. ಈಗ ಅವ್ರ ಮರ್ಯಾದೆ ಹೆಂಗೆ ಹೋಗ್ತಿದೆ ಅಂದರೆ, ಅವ್ನು ಫಂಕ್ಷನ್ಗೆ ಹೋಗಲ್ಲ, ಮದುವೆಗೆ ಹೋಗಲ್ಲ, ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಮಗ ಇದು ಟಿ ವಿಲೆಲ್ಲ ಬಂದುಬಿಡ್ತಾ. ಒಂದು ಕಳ್ತನ ಮಾಡಿ ಸಿಕ್ಕಾಕೊಂಡಿದೆ ಅಂತ. ಅವನ ಜೊತೆ 3 ಜನನೂ ಕೂಡ ಸೇರಿಕೊಂಡು ಕಳ್ತನ ಮಾಡಿದರೆ, ಅದು ಹೋಗಿ ಒಳ್ಳೆ ಸ್ಟ್ರಾಂಗ್ ಆಗಿರೋ ಒಬ್ಬ ಇನ್ಫ್ಲೂಯೆನ್ಸ್ ಮನೆಯಲ್ಲಿ. ಯಾತೆ ಕಳ್ಳ ಆದ ಅಂತ ಯೋಚನೆ ಮಾಡ್ತಾಯಿದ್ದೆ ನಾನು. ಆಗ ಅವನು ಹುಟ್ಟಿದ ಟೈಮ್ ಯಾವಾಗ ಅಂತ ನೋಡಿದೆ, ಡೇಟ್ ನೋಡಿದೆ. ಅದರಿಂದ 9 ತಿಂಗಳು ಲೆಕ್ಕ ತೊಗೊಂಡ್ವಿ ನಾವು. ಅದರಿಂದ ಹೋದಾಗ ದಶಾಭುಕ್ತಿ ಏನು ನೋಡಿದ್ವಿ. ಹೆಂಗೆ ನೋಡೋದು ಹೇಳ್ಕೊಡ್ತೀನಿ. ಅವ್ನ ಜಾತಕ ತೊಗೊಂಡಾಗ ಅವ್ನು ಹುಟ್ಟಿದ ಟೈಮು ಡೇಟು ನೋಡಿದ್ವಿ. ಅವನು ಹುಟ್ಟಿದ್ದೆ ಬೆಂಗಳೂರಿನಲ್ಲಿ, ಟೈಮು ಡೇಟ್ ತೊಗೊಂಡ್ವಿ. ಅದು ಹಿಂದಕ್ಕೆ 9 ತಿಂಗಳು ನಾವು ಹೋಗಬೇಕು. ಹುಟ್ಟಿದ ದಿನ ಇದೆಯಲ್ಲ, ಅದರಿಂದ ಹಿಂದೆ 9 ತಿಂಗಳು ನೋಡೋದು. ಆ 9 ತಿಂಗಳಿಗೆ ಅವ ಗರ್ಭಿಣಿ ಆದಾಗ ಯಾವ ದಶಾಭುಕ್ತಿ ನಡೀತಾ ಇತ್ತು, ಡೆಲಿವರಿ ಆಗುವಾಗ ಯಾವ ದಶಾಭುಕ್ತಿ ಇತ್ತು, ಎಲ್ಲ ಪ್ರತಿಯೊಂದು ಚೆಕ್ ಮಾಡಿ ಎಲ್ಲ ನೋಡಿದಾಗ ಪರ್ಫೆಕ್ಟಾಗಿದೆ, ಏನೂ ಇಲ್ಲ. ಆಮೇಲೆ ಗೊತ್ತಾಯಿತು ಈ ತಾಯಿಗೆ ಕದಿಯೋ ಬುದ್ಧಿ ಇದೆ. ಗಂಡ ಪ್ಯಾಂಟ್ ಬಿಚ್ಚಿಬಿಟ್ಟು ಇಟ್ಟರೆ ಪರ್ಸಲ್ಲಿ ದುಡ್ಡು ಕದ್ದು ಬಿಡೋದು. ಪ್ರೆಗ್ನೆಂಟ್ ಆಗಿದ್ದಾಗ, ತಾಯಿ ಗರ್ಭಿಣಿಯಾಗಿದ್ದಾಗ ಗಂಡು ದುಡ್ಡು ಕದಿಯೋದು, ಅತ್ತೆ ದುಡ್ಡು ಕದಿಯೋದು, ಮಾವ ಇಟ್ಟ ದುಡ್ಡು ಕದಿಯೋದು, ಕಸ ಗುಡಿಸೋ ರೀತಿ, ಒರೆಸೋ ರೂಮ್ ಕ್ಲೀನ್ ಮಾಡೋ ರೂಪದಲ್ಲಿ ಹೋಗೋದು, ಅತ್ತೆ ಮಾವದ್ರು ಏನು ದುಡ್ಡು ಇಟ್ಟಿತ್ತೋ ಅದು ಕದ್ದು ಬಿಡೋದು, ತಿಂಡಿ ತಿಂದ್ಕೊಳ್ಳೋದು. ನನ್ನ ಗಂಡ ಅವ್ರ ಅಕ್ಕ ತಂಗಿಗೆ ದುಡ್ಡು ಕೊಡ್ತೇನೆ ಅಂದ್ಬಿಟ್ಟು, ನನ್ನ ಗಂಡ ಯಾವಾಗಲೂ ಅವ್ರ ಅಮ್ಮನಿಗೆ ಅಷ್ಟು ದುಡ್ಡು ಕೊಡ್ತಾರೆ, ಎಲ್ಲ ಕೊಡ್ತಾರೆ, ತಂಗಿದಿರಿಗೆ ಅಣ್ಣದಿರಿಗೆಲ್ಲ ಕೊಡ್ತಾರೆ, ತಮ್ಮದಿರಿಗೆಲ್ಲ ಕೊಟ್ಟು ಎಲ್ಲ ಕಳ್ಕೊಂಬಿಡ್ತಾರೆ. ಬೈಕೆ ಹೋಗಿ ಕದ್ದು ಬಿಡೋದು, ಬಟ್ಟೆ ಕದಿಯೋದು. ಗಂಡ ಅವ್ರ ಅಕ್ಕ ತಂಗಿರಿಗೆ ಗೌರಿ ಹಬ್ಬಕ್ಕೆ ಬಟ್ಟೆ ತಂದು ಕೊಟ್ಟರೆ, ಅಕ್ಕ ತಂಗಿರಿಗೆ ಬಟ್ಟೆ ಕೊಟ್ಬಿಡ್ತಾನಲ್ಲ ನನ್ನ ಗಂಡ ಖರ್ಚು ಮಾಡಿ ಅಂದ್ಬಿಟ್ಟು ಅದನ್ನು ಗೊತ್ತಿಲ್ಲದೆ ಕದ್ದು ಬಿಡೋದು. ಕದ್ದುಬಿಟ್ಟು ತೊಗೊಂಡು ಎಲ್ಲೋ ಅವ್ರ ಅಮ್ಮನ ಮನೆಗೆ ಇಟ್ಬಿಡೋದಿಲ್ಲ, ಅವ್ರು ಯಾರಿಗೋ ಕೊಟ್ಬಿಡೋದು. ಹೀಗೆ ಕದಿಯೋದೇ ಜಾಸ್ತಿ ಆಗಬೇಕು. 9 ತಿಂಗಳು ತಾಯಿ ಗರ್ಭದಲ್ಲಿದ್ದಾಗಲೇ ಗಂಡ ಎಲ್ಲಿ ತರ್ತಾನೆ, ಯಾರು ಏನು ಕೊಡ್ತಾನೆ, ಗಂಡ ಒಂದಷ್ಟು ತಿಂಡಿ ತಂದುಬಿಟ್ರೆ ಸಾಕು. ಇವ್ರಿಗೆಲ್ಲ ತಿಂಡಿ ಕೊಟ್ಟು ತಿನ್ನಿಸ್ತಾನಲ್ಲ, ಮೊದಲೇ ಅತ್ತೆ ಸರಿಯಿಲ್ಲ, ಮಾವ ಸರಿಯಿಲ್ಲ, ನನ್ನ ಗಂಡ ತರೋ ಸಂಬಳಲ್ಲಿ ಇವ್ರಿಗೆ ಮಜಾ ಮಾಡಿಸ್ತಾನಲ್ಲ ಅಂಥೇಳಿ ತರೋ ತಿಂಡಿ. ಒಂದು ಪ್ಯಾಕೆಟ್ ಚಿಪ್ಸ್ ತಂದರೆ ಇವಳು ಒಂದು ಪ್ಯಾಕೆಟ್ ಕದ್ದುಬಿಡೋದು. ಆಮೇಲೆ ಗಂಡಂಗೆ ಗೊತ್ತಾಗ್ತಾ ಇತ್ತು ಏನೋ ನಡೀತಿದೆ ಮನೇಲಿ. 5,000 1,000 ಇರೋದಿಲ್ಲ, ಬೀರು ಇಟ್ಟಿರ್ತಾನೆ. ಹೆಂಡತಿ ಮೇಲೆ ನಂಬಿಕೆ. ಅತ್ತೆದು ಒಂದು ಜೊತೆ ಬಳೆ ಕದ್ದುಬಿಟ್ಟಿದ್ದಾಳೆ, ಒಡವೆ ಕದ್ದುಬಿಟ್ಟಿದ್ದಾಳೆ, ಎಲ್ಲ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮ ಮನೆ ಕಳ್ತನ ಆಗ್ತಿದೆ ಅಂಥೇಳಿ. ಇನ್ಸ್ಪೆಕ್ಟ್ರ್ ಎಲ್ಲ ಬಂದು ಚೆಕ್ ಮಾಡಿದ್ರು. ಹೆಂಗೆ ಕಳ್ತನ ಆಗ್ತಿದೆ ಅಂತೇಳಿ ಸ್ವಲ್ಪ ಯೋಚನೆ ಮಾಡಿ ನೋಡ ಅಂತ ಇದು ಮಾಡಿದ್ರು. ಎಲ್ಲ ಒಡವೆ ಕದಿಯೋದು, ಹೊಸ ಬಟ್ಟೆ ಕತ್ಕೊಂಡ್ಬಿಡೋದು, ಆಮೇಲೆ ತಿಂಡಿ ಕದಿಯೋದು, ಅವ್ರಿಗೇನಾದ್ರು ಮಾಡಿಕೊಟ್ಟಿದ್ರೆ ಒಳ್ಳೆ ರುಚಿ ಅದಲ್ಲೂ ಬೇಗ ಕದ್ದು ತಿನ್ಬಿಡೋದು. ಕದಿಯೋದು ತುಂಬ ಫೇಮಸ್ ಆಗಿಬಿಟ್ಲು ಅವಳು.
ಮನೆಯೊಳಗೆ ದೊಡ್ಡ ಮಹಾಕಳ್ಳಿ. ಯಾವಾಗ ಇವು ಗರ್ಭದಲ್ಲಿದ್ದಾಗ ಮಗುಗೆ ಈಗದೆಲ್ಲ ಟ್ರೈನಿಂಗ್ ಹೋಗ್ತಾ ಇದೆ ನೋಡಿ. ಗುರು ಇಲ್ದೇ ಬಂದಿರೋ ವಿದ್ಯೆ ಅಂದರೆ ಇದೆ. ಕಳ್ತನ ಮಾಡೋದಕ್ಕೆ ಯಾರೂ ಟ್ರೈನಿಂಗ್ ಕೊಟ್ಟಿಲ್ಲ ಆ ಹುಡುಗನಿಗೆ. ಈ ಹುಡುಗ ಒಳಗಡೆ ಎಲ್ಲ ಕಲ್ತ್ಕೊಂಬಿಟ್ಟ. ತಾಯಿ ಕದಿಯೋದೆಲ್ಲ ಕಲಿತಿದ್ಲಲ್ಲ, ಎಲ್ಲ ಹುಡುಗ ಕಳ್ತನ ಮಾಡೋದು ಒಳಗಡೆ ಕಲ್ತ್ಬಿಟ್ಟಿದೆ. ಡೆಲಿವರಿ ಆಯಿತು, ಸ್ಕೂಲ್ಗೆ ಹೋಗ್ತಿದ್ದ, ಸ್ಕೂಲ್ಗೆ ಹೋಗುವಾಗಲೇ 2ನೇ ಕ್ಲಾಸು 1ನೇ ಕ್ಲಾಸಲ್ಲೂ ಹೋಗಿ ಪೆನ್ಸಿಲ್ ಕದ್ಬಿಡೋದು, ಸ್ಕೂಲಲ್ಲಿ ಪುಸ್ತಕ ಕತ್ಕೊಂಬಂದ್ಬಿಡೋದು, ಸ್ಕೇಲ್ ಕದ್ಬಿಡೋದು, ವಾಟ್ರ್ ಬಾಟ್ಲ್ ಎತ್ಕೊಂಬಂದ್ಬಿಡೋದು. ಸ್ಕೂಲಲ್ಲಿ ದಿನ ಮೇಸ್ಟ್ರು ಟೀಚರ್ ಕರೆದು ಮಗ ಎಲ್ಲ ಈ ಥರ ಕದೀತಾನೆ, ತೊಗೊಂಡೋಗ್ಬಿಡ್ತಾನೆ ಅಂತೆಲ್ಲ ಕಂಪ್ಲೇಂಟ್ ಮಾಡೋದು. ಆಮೇಲೆ ಬೆಳೀತಾ ಮನೇಲಿ ಅಮ್ಮನ ಚೈನ್ ಕದ್ದ, ಮಾರ್ಕೊಂಡ. ಹೀಗೆ ಬೆಳೀತಾ ಮನೆಯೊಳಗೆ ದೊಡ್ಡ ಕಳ್ಳ ಆದ. ಮನೆಯೊಳಗೆ ಕದಿಯೋದ್ರ ಜೊತೆಗೆ ಹೊರಗಡೆಯವ್ರಿಗೂ ಹೋಗಿ ಕದಿಯೋಕ್ಕೆ ಶುರು ಮಾಡ್ದ. ಸೈಕಲ್ ಕತ್ಕೊಂಬಂದ್ಬಿಡೋದು, ಮಾರ್ಬಿಡೋದು, ಹೆಲ್ಮೆಟ್ ಕದ್ಬಿಡೋದು, ಮಾರ್ಬಿಡೋದು. ಹೋಗ್ತಾ ಕಟ್ ಮಾಡೋದು. ನೋಡು, ದೊಡ್ಡ ಗೌರ್ಮೆಂಟ್ ಎಂಪ್ಲಾಯಿ ಮಗ ದೊಡ್ಡ ಕಳ್ಳ. ಇದೆಲ್ಲ ಹೆಂಗೆ ಬಂತು ಅವ್ನ ವಿದ್ಯೆ? ತಾಯಿ ಗರ್ಭದಲ್ಲಿ ಕಲಿಸಿದ ವಿದ್ಯೆ. ಅವ್ನು ಕಲ್ತ್ಕೊಂತ ಹೇಳಲಿಲ್ಲ, ತಾಯಿ ಸಂಸ್ಕಾರ ಮಗು ಕೊಟ್ಟೋಯ್ತು. ಒಬ್ಬ ಕಳ್ಳಗೆ ಜನ್ಮ ಕೊಟ್ಟಿದ್ದಾಳೆ ಅವಳು. ಈಗ ಮಗ ಜೈಲಲ್ಲಿದ್ದಾನೆ. ಟಿ ವಿಲೆಲ್ಲ ಬಂತು ಅವನ ವಿಚಾರ. ನಾನು ನೋಡಿಲ್ಲ, ಅವಳು ಹೇಳಿದ್ರು ಟಿ ವಿಲೆಲ್ಲ ಬಂದುಬಿಟ್ಟಿದೆ, ನಮ್ಮ ಬಂಧು ಬಳಗೆಲ್ಲ ಗೊತ್ತಾಗ್ಬಿಟ್ಟಿದೆ. ನಂಗೆ ನಾಚಿಕೆ, ಮದುವೆಗೆ ಹೋಗೋಕೆ ನಾಚಿಕೆ, ಒಂದು ದೇವಸ್ಥಾನಕ್ಕೆ ಹೋಗೋಕೆ ನಾಚಿಕೆ ಆಗುತ್ತೆ, ಕಳ್ಳನ ತಾಯಿ ಅಂತಾರೆ ಅಂದ್ಬಿಟ್ಟು. ಇದಕ್ಕೆಲ್ಲ ಕಾರಣ ಏನು? ನಿಮ್ಮಲ್ಲೂ ಕೆಟ್ಟ ಬುದ್ಧಿ ಮಗುಗೆ ಬಂದಿದೆ. ಆದ್ದರಿಂದ ಅವನು ಅಪ್ಪನಿಗಿಂತ ಅಮ್ಮನ ಕಟ್ಟರೆ ಭಾಳ ಇಷ್ಟ. ಅಪ್ಪನ ಎಷ್ಟೋ ವರ್ಷ ಆಗಿದೆ ಅಂತ ಮಾತಾಡೋದು ಅವನ ಜೊತೆ. ಅಪ್ಪ ಅಷ್ಟೇ, ಆಯಿತು ಅನ್ನೋ ಅಷ್ಟೇ ಅಂತೆ. ಆದರೆ ಅಮ್ಮ ಎಲ್ಲೆಲ್ಲಿ ದುಡ್ಡಿದೆ ಅಂತೆಲ್ಲ ಗೊತ್ತು. ಈ ಕೊನೆಗೆ ಏನಾಗಿದೆ ಅಂದರೆ, ಅಪ್ಪನ ಥರನೇ ಸಿಗ್ನೇಚರ್ ಮಾಡಿ ಬ್ಯಾಂಕಲ್ಲಿ ಡ್ರಾ ಮಾಡಿಬಿಟ್ಟಿದ್ದಾನೆ ಮಗ. ಆ ಲೆವೆಲ್ಲಿಗೆ ತಾಯಿ ಕೊಟ್ಟು ಈಗ ನನ್ನ ಹತ್ರ ಬಂದು ಕೂತ್ಕೊಂಡು ಗೊಳ್ಳೋವಂಥ ಹತ್ರ ಏನು ಲಾಭ? ಆದ್ದರಿಂದ ಗರ್ಭದಲ್ಲೇ ಇದ್ದಾಗ ನಾವು ಕೊಡೋ ಎಜುಕೇಷನ್ ಇದೆಯಲ್ಲ, ಆ ನಮ್ಮ ಎಮೋಷನಲ್ ನಾಲೆಡ್ಜ್, ಎಮೋಷನ್ಸ್, ಕೋಪ, ತಾಪ, ದುಃಖ, ಅಹಂಕಾರ, ದುರಂಕಾರ, ಹೊಟ್ಟೆ ಕಿಚ್ಚು, ಇದೆಲ್ಲ ಮಗು ಮೇಲೆ ಪ್ರಭಾವ ಬೀರುತ್ತೆ. ಅದರಿಂದ ಒಳ್ಳೆ ಸತ್ಪ್ರಜೆಗೆ ಜನ್ಮ ಕೊಡಬೇಕು. ಸೈಟ್ ಇಲ್ವಾ ಬಿಡಿ, ಕಾರ್ ಇಲ್ವಾ ಬಿಡಿ, ಮನೆ ಇಲ್ವಾ ಸ್ವಂತದ್ದು ಬಿಟ್ಬಿಡಿ, ಸ್ವಂತ ಜಮೀನಿಲ್ವಾ ಬೇಡ, ಇದನ್ನೆಲ್ಲ ಸಂಪಾದನೆ ಮಾಡಿಸ್ಕೊಳ್ಳೋಂಥ ಒಂದು ದೊಡ್ಡ ಮಗುನ ನೀವು ಕೊಡಬೇಕು ಅಂತಂದರೆ ಆ 10 ತಿಂಗಳೊಳಗೆ ನಿಮ್ಮ ಆಚಾರ ವಿಚಾರ ಸಂಸ್ಕಾರ ಬಹಳ ಇಂಪಾರ್ಟೆಂಟ್. ಇದು ಅದು ಬಿಟ್ಬಿಟ್ಟು ಅಯ್ಯೋ ನನ್ನ ಮಗ ಕಳ್ಳ ಅಂತಂದರೆ ನಿಮ್ಮಿಂದ ಬಂದಿರೋದು. ತಂದೆ ಮಾತ್ರ ಒಳ್ಳೆ ವ್ಯಕ್ತಿ, ತಂದೆ ಗುಣ ಅವನಲ್ಲಿಲ್ಲ. ಪಾಪ ಅಪ್ಪ ಸೈಲೆಂಟು, ಯಾವ ಜಗಳಕ್ಕೆ ಹೋಗಲ್ಲ, ತಾನಾಯಿತು ತನ್ನ ಕೆಲಸ ಆಯಿತು, ದುಡ್ಕೊಂಬಂದು ಮನೇಲಿ ಸಾಕ್ತಾನೆ. ಹಾಗೆ ಮಗನೂ ಅಷ್ಟೇ, ಅಪ್ಪನ ಜೊತೆ ಸುಮ್ಮನಿದ್ದಾನೆ, ಸೈಲೆಂಟ್. ಅಪ್ಪ ಹೆಂಗಂಗೆ ಆ ಗುಣ ಆಚಾರ ವಿಚಾರ ಎಲ್ಲ ಬಂದಿರೋದು ಎಲ್ಲಿಂದ? ತಾಯಿಯಿಂದ. ಅವನು ಎಲ್ಲಿ ಹೋಗಲಿ, ಮದುವೆ ಮನೆಗೆ ಹೋಗಲಿ ಚಪ್ಪಲಿ ಕತ್ಕೊಂಬಂದ್ಬಿಡ್ತಾನಂತೆ. ಅಂಥ ದರಿದ್ರನೇ ಇಲ್ಲ. ನೋಡ್ತದ ಕಾಸ್ಟ್ಲಿಯಸ್ಟ್ ಚಪ್ಪಲಿ, ಅವನ ಚಪ್ಪಲಿ ಬಿಟ್ಬಿಟ್ಟು ಹೊಸ ಚಪ್ಪಲಿ ಹಾಕೊಂಬಂದ್ಬಿಡೋದು ಬೇರೆಯವ್ರದ್ದು. ಎಲ್ಲರೂ ಹೋಗಲಿ, ಮದುವೆ ಮನೆಗೆ ಹೋಗಲಿ, ಯಾವುದೇ ಫಂಕ್ಷನ್ಗೆ ಹೋಗಲಿ, ಏನೋ ಕತ್ಕೊಂಬಂದ್ಬಿಡ್ತಾನಂತೆ. ಅವನಿಗೆ ಭಾಳಷ್ಟು ಕಂಪ್ಲೇಂಟ್ ಇದೆ. ನೆಂಟರುಗಳ ಮನೆಗೆ ಹೋಗ್ತಾನೆ, ಅಲ್ಲಿ ಹೋಗಿ ಏನೋ ಒಂದು ಮಾಡಿ, ಅವ್ರು ಯಾರೋ ಪಾಪ ಸ್ನಾನ ಮಾಡೋಕ್ಕೆ ಅಂತ ವಾಚು ಮೊಬೈಲು ಎಲ್ಲ ಇಟ್ಟಿದೆ, ಆ ವಾಚು ಮೊಬೈಲೇ ಎತ್ಕೊಂಬಂದ್ಬಿಟ್ಟಿದಂತೆ. ಅವರು ಹೆಂಗೆ ಬಂದ ಕಳ್ಳ, ಹೆಂಗೋಯ್ತು ಇವತ್ತು ಕೂಡ ಗೊತ್ತಾಗಿಲ್ಲ. ಆಮೇಲೆ ಯಾವುದೋ ಪೊಲೀಸ್ ಕೇಸ್ ಸಿಕ್ಕಾಕೊಂಡ್ಮೇಲೆ ಆ ಮೊಬೈಲ್ ಕೈಗೆ ಸಿಕ್ತು, ಮಾರಿದು. ಆಮೇಲೆ ಆ ಮೊಬೈಲ್ ಯಾರು ಟ್ರೇಸ್ ಮಾಡಿ ಕೊನೆಗೆ ಕದ್ದವ್ರ ಮನೆಗೆ ವಾಪಸ್ಸು ಪೊಲೀಸ್ ಅದನ್ನು ತಪ್ಪಿಸೋದಂತೆ. ಹೀಗೆ ಕದ್ದವ್ರು ಯಾರು? ಇವನೇ. ಈಗ ಅವ್ರು ಬಂದು ಬಳಗೆಲ್ಲ ಇವನಿಗೆ ಕರೆಯೋಕ್ಕೂ ಭಯ, ಇವ್ರ ಮನೆಗೂ ಬರೋಕ್ಕೆ ಭಯ. ಅವ್ರು ಯಾರೋ ಪಾಪ ಇನ್ವಿಟೇಷನ್ ಕೊಡೋಕ್ಕೆ ಅಂತ ಬಂದ್ರಂತೆ. ಬಂದುಬಿಟ್ಟು ಅವ್ರು ವ್ಯಾನಿಟಿ ಬ್ಯಾಗೆಲ್ಲ ತೊಗೊಂಡು ಇನ್ವಿಟೇಷನ್ ಕೊಡೋಕ್ಕೆ ಬಂದಂತೆ. ಸ್ವಲ್ಪ ನಾನು ನಿಮ್ಮ ಟಾಯ್ಲೆಟ್ಗೆ ಹೋಗ್ಬೇಕು ನಾನು ಅಂದ್ರಂತೆ. ಆಯಿತು ಹೋಗಿ ಅಂತೇಳಿ ಅಯ್ಯಮ್ಮ ಟಾಯ್ಲೆಟ್ಗೆ ಹೋದ್ಲು, ಬ್ಯಾಗ್ ಇಟ್ಬಿಟ್ಟು, ಪರ್ಸ್ ಇಟ್ಬಿಟ್ಟು. ಇವಳು ತಾಯಿ ಕಾಫಿ ಮಾಡೋಕ್ಕೆ ಅಡುಗೆ ಹೋಗೋದ್ಲು. ಇವನು ಎಲ್ಲಿ ನೋಡಿದ್ನೋ ಏನೋ ಸಡನ್ನಾಗಿ ಒಂದು ಪರ್ಸ್ ತೆಗ್ಬಿಟ್ಟು ಒಂದು 2-3 ಸಾವಿರ ರೂಪಾಯಿ ದುಡ್ಡು ಎತ್ಬಿಟ್ಟು ಹಂಗೆ ಇಟ್ಬಿಟ್ಟಿದ್ದಾನೆ. ಅಯ್ಯಮ್ಮ ಟಾಯ್ಲೆಟ್ ಬರ್ಸೊಳಗೆ ಮಗ ದುಡ್ಡು ಇನ್ವಿಟೇಷನ್ ಕೊಡೋಕ್ಕೆ ಅಂತ ಬಂದವ್ರಿಗೆ ಅವ್ರ ಪರ್ಸಲ್ಲಿ ಬ್ಯಾಗಲ್ಲಿ ದುಡ್ಡು ಕದ್ದಿದ್ದೆ ನೋಡಿ ಇವ್ರಿಗೆ. ಇದಕ್ಕೆ ನೀವೇ ಹೇಳಿ ಹೆಂಗಿರ್ತದೆ? ಈ ಥರ ಮಕ್ಕಳು ಜನ್ಮ ಕೊಟ್ಟರೆ ನಿಮ್ಗೆ ಸ್ಥಾನಮಾನ ಹೆಂಗಿರುತ್ತೆ? ನಿಮ್ಮ ಘನತೆ ಗೌರವ ಹೇಗಿರ್ತದೆ? ಕೋಟಿಗಟ್ಟಲೆ ಆಸ್ತಿ ಇದ್ರು ಕೂಡ ಮಗನೇ ಮನೆಗಳ್ಳ, ಮನೆಯೊಳಗೆ ಕದೀತಾನೆ. ಅದ್ಯಾವುದೋ ಟ್ರಿಪ್ಗೆ ಹೋಗಿದ್ರಂತೆ ಕಾಲೇಜಿಂದ, ಯಾವುದೋ ಗೋವಾ ಸೈಡ್ನಲ್ಲಿ. ಅಲ್ಲೆಲ್ಲೋ ಒಂದೇನೋ ಕದ್ಬಿಟ್ಟು ಬಂದುಬಿಟ್ಟಿದ್ದಾನೆ. ಅದು CCTVಲಿ ಗೊತ್ತಾಗ್ಬಿಟ್ಟಿದೆ. ಆಮೇಲೆ ಅವರು ಫೋನ್ ಮಾಡಿ ಯಾರು ಕರ್ಕೊಂಬಂದು ಅವ್ರ ಹತ್ರ ಹೋಗಿ ಎಲ್ಲ ಮಾಡಿ ಕ್ಲಿಪ್ಪಿಂಗ್ಸ್ ಕಳಿಸಿ ಎಲ್ಲ ಮಾಡಿ ಕೊನೆಗೂ ಬೈದು ಅಷ್ಟರೊಳಗೆ ಅವನದ್ದು ಅದೊಂದು ಕ್ಯಾಮ್ರಾ, ಟ್ರೈಪಾಡು ಎಲ್ಲ ಎತ್ಕೊಂಬಂದ್ಬಿಟ್ಟಿದ್ದಾನೆ. ಬ್ಯಾಗ್ ಹಾಕೊಂಡು ಫುಲ್ ಕ್ಯಾಮ್ರಾ ಕಿಟ್ನೇ ಎತ್ಕೊಂಬಂದ್ಬಿಟ್ಟಿದ್ದಾನೆ.
ಆ ಕಿಟ್ ಎತ್ಕೊಂಬಂದ್ಬಿಟ್ಟು ಇಲ್ಲೆಲ್ಲ ಮಾರಿಬಿಟ್ಟಿದ್ದಾನೆ. ಯಾವುದೋ ಈ ಮದುವೆ ಮತ್ತು ರಿಸೆಪ್ಷನ್ಗೆಲ್ಲ ಹೋಗಿ ಶೂಟ್ ಮಾಡ್ತಾರಲ್ಲ ಕ್ಯಾಮ್ರಾಮನ್, ಅವ್ರಿಗೂ ಮಾರಿಬಿಟ್ಟಿದ್ದಾನೆ ಬಂದಷ್ಟು ದುಡ್ಡು ಬರಲಿ ಅಂತ. ಪೊಲೀಸರು ಟ್ರೇಸ್ ಮಾಡಿ ಹೋಗಿ ಎಲ್ಲಿಟ್ಟಿದ್ದಾನೆ ಅವನು ಕರ್ಕೊಂಡೋಗಿ ಅವನಿಗೂ ತೊಗೊಂಡವನಿಗೂ ಹೊಡೆದು ಎಳ್ಕೊಂಬಂದು ಇವನು ಹೋಗಿ ಮಾರಿದ್ದು ಎಷ್ಟು ಬಂದು ದುಡ್ಡು ಎಲ್ಲ ಹೇಳಿ ಕೊನೆಗೆ ಗೋವಾದಿಂದ ಬಂದು ಕಂಪ್ಲೇಂಟ್ ಕೊಟ್ಟು ಈ ಥರ ಏನು ಅನಿಸುತ್ತೆ? ಈ ಥರ ಇದ್ದಾಗ ನಿಮಗೆ ಕೋಟಿಗಟ್ಟಲೆ ಆಸ್ತಿ ಇದ್ರೂ ತೃಪ್ತಿ ಇರ್ತದ? ಆಸ್ತಿ ಇಲ್ಲಾಂದ್ರೆ ಪರವಾಗಿಲ್ಲ, ಒಳ್ಳೆ ಮಕ್ಕಳು. ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿವಂತರಾಗಿ ಮಾಡಿ. ಅದು ಜಗತ್ತಿನ ಒಂದು ಸಾಧನೆ, ಮಹಾ ಸಾಧನೆ ಅಂತ. ಈ ತಾಯಿ ಗರ್ಭದಲ್ಲೇ ಇದ್ದಾಗ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು. ಎಜುಕೇಷನ್ ಸಂಸ್ಕಾರ ಯಾವ ಯೂನಿವರ್ಸಿಟಿಲೂ ಕೊಡೋಕ್ಕೆ ಸಾಧ್ಯ ಇರೋದನ್ನು ತಾಯಿ ಗರ್ಭದಲ್ಲಿದ್ದಾಗಲೇ ತಾಯಿ ಒಬ್ಬಳೇ ಕೊಡೋಕ್ಕೆ ಸಾಧ್ಯ. ನನ್ನ ಮಕ್ಕಳು ಸಮಾಜದಲ್ಲಿ ದೊಡ್ಡ ಕಳ್ಳರಾಗಬಾರ್ದು, ನಮ್ಮನೆ ಒಳಗೂ ಕದಿಯಬಾರ್ದು, ಬೇರೆಯವ್ರಿಗೂ ಕಳ್ಳತನದಲ್ಲಿ ಅವನು ಬದುಕಬಾರ್ದು ಅನ್ನೋದಾಗಿದ್ದರೆ ಪ್ರತಿ ತಿಂಗಳು ಏನಾರು ಒಂದು ಪರರಿಗೆ ದಾನ ಮಾಡಬೇಕಂತೆ. ಆಗ ನಿಜವಾದ ಕಳ್ಳ ಹೊಟ್ಟೆಯೊಳಗೆ ಉಡ್ತಾ ಇದ್ರೂ ಕೂಡ ಆ ದಾನದಿಂದ ಕಳ್ಳತನ ಮಾಡೋದನ್ನು ಆ ದೋಷ ಕಳ್ಕೊಂಬಿಡ್ತದಂತೆ. ಆ ಪಿಂಡಕ್ಕೆ ಸಂಸ್ಕಾರ ಏನಪ್ಪ ಅಂದರೆ, ಅದರಿಂದ ಮೊದಲು ಮನೆಯಲ್ಲಿ ನೀವು ಯಾರ್ಯಾರು ಇದ್ದೀರೋ ಅವ್ರಿಗೆ ದಾನ ಅಂದ್ರೇನು, ಒಂದು ವಸ್ತು ಇನ್ನೊಬ್ರಿಗೆ ಕೊಡೋದು ಅಂತ. ಎರಡನೇದು, ನಿಮ್ಮ ಮನೇಲಿ ಅತ್ತೆ ಮಾವ ಗಂಡ ಮತ್ತು ಅಕ್ಕ ತಂಗಿರು, ನಿಮ್ಮ ಯಜಮಾನ್ರಿಗೆ ಅಕ್ಕ ತಂಗಿರಿದ್ರೆ ಅಣ್ಣ ತಮ್ಮಂದರೆ ಅವ್ರನ್ನೆಲ್ಲ ಬದಲು ಪ್ರೀತಿಸಿ ಲವ್ ಮಾಡಿ. ನೀವು ಎಷ್ಟು ಲವ್ ಮಾಡ್ತೀರೋ ಕದಿಯೋ ಬುದ್ಧಿ ಹೊರಟೋಗುತ್ತೆ. ನಿಜವಾದ ಕಳ್ಳ ಒಳಗೆ ನಿಮ್ಮ ಪೂರ್ವಜನ್ಮ ಕರ್ಮಕ್ಕೆ ಅನುಸಾರವಾಗಿ ಒಂದು ಒಳ್ಳೆ ಕಳ್ಳನೇ ಉಡೋವಂಥ ಯೋಗ ಇದ್ದರೂ ಕೂಡ ನಿಮ್ಮ ಮನೆಯಲ್ಲಿ ದಾನದಿಂದ ಪ್ರೀತಿಯಿಂದ ಆ ದೋಷ ತೆಗಿಬೋದಂತೆ. ಆದ್ದರಿಂದ ಪ್ರತಿ ತಿಂಗಳು ಗರ್ಭಿಣಿ ಸ್ತ್ರೀ ಯಾವುದಾದ್ರು ಒಂದು ಪುಸ್ತಕ ದಾನ, ಸುವರ್ಣ ದಾನ, ಸುವರ್ಣ ಅಂದರೆ ಚಿನ್ನ, ರಜತ ದಾನ ಬೆಳ್ಳಿ, ಲೋಹ ಕಬ್ಬಣ ಇರ್ಬೋದು, ಅವನು ಹುಟ್ಟಿ ಬೆಳೆದಾದ ಮೇಲೆ ಪುಸ್ತಕ ಕದಿಬೋದು, ಬಟ್ಟೆ ಕದಿಬೋದು, ಚಿನ್ನ ಕದಿಬೋದು, ಬೆಳ್ಳಿ ಕದಿಬೋದು, ಯಾವುದಾದ್ರು ವಸ್ತು ಕದಿಬೋದು. ಹುಟ್ಟಿದ ಮೇಲೆ ಬೆಳೀತಾ ಅದು ಯಾವುದೂ ಬೇಡ ಅಂತ ಮಗು ಈಗಲೇ ಗರ್ಭದಲ್ಲಿದ್ದಾಗ ಅದರ ಆಸೆ ತೀರಿಸ್ಬಿಡ್ಬೇಕು. ಚಿನ್ನ ದಾನ ಮಾಡಿ, ಬೆಳ್ಳಿ ದಾನ ಮಾಡಿ, ಪುಸ್ತಕ ಓದೋ ಮಕ್ಕಳಿಗೆ ಪೆನ್ಸಿಲ್ ಕೊಡೋದು, ಪೆನ್ ಕೊಡೋದು, ಪುಸ್ತಕ ಕೊಡೋದು, ತಿಂಡಿ ಹಂಚೋದು, ಕದ್ದು ತಿನ್ನಬಾರ್ದು. ಅದನ್ನು ಕೂಡ ಒಂದು ಒಳ್ಳೆ ಬಿಸ್ಕೆಟು ಚಾಕ್ಲೇಟ್ಸು ಮಕ್ಕಳು ಕೊಡೋದು, ಯಾರಿಗಾರು ಕೊಡೋದು. ಎಲ್ಲರೂ ಅನಾಥರಿಗೆ ನಿರ್ಗತಿಕರಿಗೆ ದಾನ ಮಾಡೋದು, ವಸ್ತ್ರದಾನ, ಫಲದಾನ, ಹಣ್ಣು ದಾನ, ಜಲದಾನ, ನೀರು ಮಾಡೋದು. ಈ ಥರ ಆಗಾಗ ದಾನಗಳು ಮಾಡ್ತಿರಬೇಕು. ಅತ್ತೆ ಮಾವದರಿಗೆ ನಮಸ್ಕಾರ ಮಾಡ್ತಿರಬೇಕು. ಅತ್ತೆ ಮಾವದರ ಆಶೀರ್ವಾದ ತಗೋತಾ ಇದ್ರೆ ಮಾತ್ರ ಆ ಗೋತ್ರ ವಂಶದಲ್ಲಿ ಹುಡ್ತಾರೆ. ಇಲ್ಲ ದೊಡ್ಡ ಕಳ್ಳ. ಟಿ ವಿ ಪೇಪರೆಲ್ಲ ಬಂತು, ನೀವು ಏನು ಕೋಟಿ ಇದ್ರೇನು, ಎಷ್ಟು ಆಸ್ತಿ ಇದ್ರೇನು, ಟಿ ವಿಲಲ್ಲಿ ಮರ್ಯಾದೆ ಹೊರಟೋಯ್ತು. ನೀವು ಪೇಪರ್ಲಿ ಬಗ್ಗೆ ಬರೋದು ಇಂಥವ್ರ ಮಗ ಇಂಥ ಕಳ್ಳ, ಇಂಥವ್ರ ಮಗಳು ದೊಡ್ಡ ಕಳ್ಳಿ ಅಂತ ಬಂದುಬಿಡ್ತು ಅಂದರೆ ಏನು ಲಾಭ? ಅದರಿಂದ ದಾನ ಮತ್ತು ಆಶೀರ್ವಾದ ಪಡಿಬೇಕಂತೆ. ಎಷ್ಟು ಆಶೀರ್ವಾದಗಳಾಗುತ್ತೋ ಆ ಮಗುಗೆ, ನಿಮಗಾಗಲಿಲ್ಲ ಅದು ಹೊಟ್ಟಿರೋ ಮಗುಗೆ ಆಶೀರ್ವಾದ ಆಗ್ತದಾಗ ಅದರಲ್ಲಿರೋ ಎಲ್ಲ ಕೆಟ್ಟ ಕರ್ಮಗಳು, ಕೆಟ್ಟ ಗುಣಗಳು ಡಿಸ್ಚಾರ್ಜ್ ಅರ್ಥ ಆಗುತ್ತಂತೆ. ಆದ್ದರಿಂದ ನಾವು ಯಾವಾಗಲೂ ಗರ್ಭಿಣಿ ಸ್ತ್ರೀಯರು ಸಿಕ್ಕಿದ್ದೇನಾದ್ರು ದಾನ ಮಾಡ್ತೀರಿ, ಆ ಮಗುಗೆ ತೋರಿಸಿ, ಬೆಳ್ಳಿ ದಾನ ಮಾಡಿದ್ದೀನಿ, ಬೆಳ್ಳಿ ಕದಿಬೇಡಪ್ಪ, ದೊಡ್ಡವನಾದ್ಮೇಲೆ ಚಿನ್ನ ದಾನ ಮಾಡಿದ್ದೀನಿ, ಚಿನ್ನ ಕದಿಬೇಡಪ್ಪ, ಪುಸ್ತಕ ದಾನ ಮಾಡಿ, ಪುಸ್ತಕ ಕದಿಬೇಡ. ಅದರಿಂದ ಇದೊಂದು ಸಂಸ್ಕಾರ. ಇದು ತಾಯಿ ಗರ್ಭದಲ್ಲಿ ಒಂದು ದೊಡ್ಡ ಬಂಡೆಕಲ್ಲಿಗೆ ಒಬ್ಬ ಶಿಲ್ಪಿ ಹೇಗೆ ಕೆತ್ತಿ ಸುಂದರವಾದ ಮೂರ್ತಿ ಮಾಡ್ತಾನೋ ಹಾಗೆ 10 ತಿಂಗಳೊಳಗೆ ತಾಯಿ ಗರ್ಭದಲ್ಲಿ ಮಗುಗೆ ಒಳ್ಳೆ ಕೆತ್ತಿ ಶಿಲ್ಪಿ ಥರ ಮಾಡಿ ಒಂದು ಸಮಾಜಕ್ಕೆ ಒಳ್ಳೆ ಮಗು ಕೊಡ್ತೀನಿ ಅಂತಂದರೆ ತಂದೆ ತಾಯಿ ಸ್ಥಾನಮಾನ ಇಡೀ ಜಗತ್ತಿಗೆ ವಿಖ್ಯಾತ ಆಗುತ್ತೆ. ಮಗಳಿಂದ ಆ ಲೆವೆಲ್ಗೆ ಇರಬೇಕು. ಇವತ್ತು ಎಲ್ಲ ಈ ಥರ ಕೆಟ್ಟ ನಡವಳಿಕೆ ಇರೋ ಮಕ್ಕಳು ಜನ್ಮ ಕೊಡ್ತಾಯಿದ್ದೀರಿ, ಸಮಾಜಕ್ಕೆ ಗಿಫ್ಟಾಗಿ ಕೊಡ್ತಾಯಿದೆ. ಅದರಿಂದ ಇದನ್ನು ಮಾಡಿ ನೀವು ಏನು ಇರ್ತೋ ದಾನ ಮಾಡ್ತಾಯಿರಿ. ದಾನ ಮಾಡಲಿಲ್ಲ ಅತ್ತೆ ಮಾದಿರು, ಸರೌಂಡಿಂಗ್ಸು, ನಿಮ್ಮ ಬಂಧು ಮಿತ್ರನೆಲ್ಲ ಲವ್ ಮಾಡಿದಷ್ಟು ಕಳ್ತನ ಭಾವನೆ ಬರೋದಿಲ್ಲ. ಪ್ರೀತಿಸಿದಷ್ಟು ನಿಮಗೆ ಆ ಕಳ್ತನ, ದ್ವೇಷ, ಅಸೂಯೆ ಬರೋದಿಲ್ಲ. ಅದ್ರ ಮೇಲೆ ವ್ಯಾಮೋಹ ಬರೋದಿಲ್ಲ. ಕದಿಬೇಕು ಅನ್ನೋ ಚಟ ಬರೋಲ್ಲ, ಕದಿಬೇಕು ಅನ್ನೋ ಚಪಲ ಬರೋದಿಲ್ಲ, ಆಸೆ ಬರೋಲ್ಲ, ಆಕಾಂಕ್ಷೆ ಬರೋದಿಲ್ಲ. ಇದನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಒಂದು ಅನೌನ್ಸ್ಮೆಂಟು. ವೀಕ್ಷಕರು, ಇದೇ ತಿಂಗಳು ನಾನು 18, 19ನೇ ತಾರೀಕು ಶನಿವಾರ ಭಾನುವಾರ ನರಸಿಂಹ ಕ್ರಿಯೆ ಅಂತ ಒಂದು ವಿಶೇಷವಾದ ವಿದ್ಯೆಯನ್ನು ನಾನು ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಇದು ವೆರಿ ರೇರ್, ಜಗತ್ತಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಈ ವಿದ್ಯೆ. ಅಂಥ ವಿಶೇಷವಾದಂಥ ಅಪರೂಪವಾದ ವಿದ್ಯೆಯನ್ನು ಕಲಿಸ್ತಾ ಇದ್ದೀನಿ. ನರಸಿಂಹ ಕ್ರಿಯೆ ಅಂದರೆ ದಿನ 10 ನಿಮಿಷ ಕೂತ್ಕೊಂಡು ಚೇರ್ ಮೇಲೆ ಮಾಡುವಂಥದ್ದು, 10 ನಿಮಿಷ ಚೇರ್ ಮೇಲೆ ಕೂತ್ಕೊಂಡು ಮಾಡುವಂಥದ್ದು. ಇದರಿಂದ ಬ್ರೈನಿಗೆ ಸಂಬಂಧಪಟ್ಟಂತೆ ಎಲ್ಲ ಕಾಯಿಲೆ, ಲಕ್ವಾ ಬರೋದು ಬ್ರೈನಿಂದ, ಪಿಟ್ಸ್ ಬರೋದು ಬ್ರೈನಿಂದ, ಪಾರ್ಕಿನ್ಸನ್ನು, ಡೆಮೆನ್ಷಿಯಾ, ಅರಳು ಮರಳು, ಬ್ರೈನಲ್ಲಿ ರಕ್ತ ಹೆಪ್ಪುಕಟ್ಟಿದ್ರೆ, ಬ್ರೈನ್ ಕ್ಷಯ ಇತ್ತು ಅಂದರೆ, ಬ್ರೈನ್ಗೆ ಸರಿಯಾಗಿ ಆಕ್ಸಿಜನ್ನು ಬ್ಲಡ್ ಸರ್ಕ್ಯುಲೇಟ್ ಆಗಲಿಲ್ಲ ಅಂದರೆ, ನಾನಾ ರೀತಿ ಕಾಯಿಲೆಗಳು ಏನೇ ಇದು ಬ್ರೈನಲ್ಲಿ 1 ವಾರದಲ್ಲಿ ಕ್ಯೂರ್ ಮಾಡ್ಕೋಬೋದು. ತಲೆನೋವು, ವಿಪರೀತ ತಲೆನೋವು, 21 ವೆರೈಟಿ ತಲೆನೋವು ಇದೆ.
ಕಣ್ಣಿನ ದೋಷಗಳು, ಕಿವಿ ದೋಷಗಳು, ಕಿವಿ ಕೇಳಲ್ಲ ಅಂದರೆ ಮೂಗಲ್ ದೋಷ, ಬಾಯಿ, ಹಲ್ಲು, ಗಂಟ್ಲು, ನಾಲಿಗೆ, ಥೈರಾಯ್ಡು, ಆಮೇಲೆ ಅಸ್ತಮಾ, ಡಸ್ಟ್ ಅಲರ್ಜಿ, ಹಾರ್ಟಲ್ಲಿ ಎಲ್ಲ ಥರ ರೋಗಗಳು, ಹೊಟ್ಟೆಲಿ ಏನೇ ಸಮಸ್ಯೆ ಇರಲಿ, ಬಿ ಪಿ, ಡಯಾಬಿಟಿಸು, ಗ್ಯಾಸ್ಟ್ರೇಟಿಕ್ಸ್ ಎಲ್ಲ ಒಂದು ವಾರದಲ್ಲಿ ಕ್ಯೂರ್ ಮಾಡ್ಕೋಬೋದು. ಆಮೇಲೆ ಪಿಸ್ತೂಲ, ಫಿಶರು, ಪೈಲ್ಸ್ ರೋಗಗಳು, ಗಂಡಸಿಗೆ ಸೆಕ್ಸ್ ಸಂಬಂಧಪಟ್ಟಂಥ, ಹೆಂಗಸಿಗೆ ಮುಟ್ಟಿಂದು PCOD ಪ್ರಾಬ್ಲಮ್ಮು, PCOS ಎಲ್ಲ ಥರ ಕಾಯಿಲೆನೂ ಒಂದು ವಾರ ಕ್ಯೂರ್ ಮಾಡ್ಬೋದು. ಮಂಡಿ ನೋವು, ಆರ್ಥರೈಟಿಸು, ರೊಮಟೆಡ್ ಆರ್ಥರೈಟಿಸು, ಕಿಡ್ನಿ ಸಮಸ್ಯೆಗಳು, ಗಾಲ್ ಬ್ಯಾಡಲ್ಲಿ ಸ್ಟೋನು, ಮತ್ತು ಕಿಡ್ನಿ ಒಳಗೆ ಸ್ಟೋನು, ಯಾವ ಕಾಯಿಲೆ ಹೇಳಿ ಅದನ್ನು 10 ನಿಮಿಷ ದಿನ ಕ್ಯೂರ್ ಮಾಡ್ಕೊಳ್ಳೋಂಥ ಒಂದು ವಿದ್ಯೆ ಇದು ನರಸಿಂಹಕ್ರಿಯೆ ಅಂತ. ಇದ್ರ ಜೊತೆಗೆ ಭೂತ ಪ್ರೇತ ಮಾಟಮಂತ್ರ ತಂತ್ರ ಬಾಧೆಗಳಿದ್ದರೂ ಅದನ್ನು ಕ್ಯೂರ್ ಆಗುತ್ತೆ. ಇದು ಒಂದು ವಿಶೇಷವಾದಂಥ ವಿದ್ಯೆಯನ್ನು ನಾನು ಕಲಿಸ್ತಾ ಇದ್ದು. ಒಂದು ದಿನದ ಕ್ಲಾಸು, ಒಂದು ದಿನದ ವರ್ಕ್ಶಾಪ್, ಬೆಳಗ್ಗೆ 10ರಿಂದ 7 ಗಂಟೆ ತನಕ ಮೈಸೂರಲ್ಲಿ ಮಾಡ್ತಾಯಿದ್ದೀವಿ. ಈ ಒಂದು ಕೋರ್ಸನ್ನು ಕಲಿತ್ರೆ ನಿಮಗೆ ಹಾಸ್ಪಿಟ್ಲಿಗೆ ಹೋಗೋದು, ಹಾಸ್ಪಿಟ್ಲಿಗೆ ಇನ್ವೆಸ್ಟ್ ಮಾಡೋದು, ಮೆಡಿಷನ್ ತೊಗೊಳೋದು, ಮೆಡಿಷನ್ಗೆ ಇನ್ವೆಸ್ಟ್ ಮಾಡೋದು, ಇದೆಲ್ಲ ದುಡ್ಡು ಸೇವ್ ಮಾಡ್ಬೋದು. ಆ ದುಡ್ಡನ್ನ ಬೇಕಾದ್ರೆ ಈ ವಿದ್ಯೆ ಕಲಿಬೋದು ನೀವು. ಈ ಒಂದು ವಿಶೇಷವಾದಂಥ ನಾವು ವಿದ್ಯೆ ಕಲಿಸ್ತಾನೆ. ನಾವು ಕುಡಿಯೋ ಗಾಳಿ ಕೂಡ ಕೆಟ್ಟದ್ದು, ಕುಡಿಯೋ ನೀರು ಕೂಡ ಕೆಟ್ಟದ್ದು, ಇಡೀ ಸಮಾಜನೇ ಪ್ರಪಂಚ ಕೆಟ್ಟದಾಗಿದೆ, ಪೊಲ್ಯೂಷನ್ ಆಗಿದೆ. ಇದರಲ್ಲಿ ನಾವು ಆರೋಗ್ಯವಾಗಿ ಬದುಕಬೇಕು ಅಂದರೆ ಈ ಒಂದು ಕ್ರಿಯೆ ಮಾಡಬೇಕು. ಈ ಕ್ರಿಯೆ ನಾನು ಕಲಿಸ್ತಾ ಇದ್ದೀನಿ. ಆಸಕ್ತಿ ಇರುವಂಥವರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ ವೆಬ್ಸೈಟ್ ಲಿಂಕ್, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಆ ರಿಜಿಸ್ಟ್ರೇಷನ್ ಪ್ರೊಸೆಸ್ಸಲ್ಲಿ ಅಲ್ಲೆಲ್ಲ ಗೈಡ್ ಮಾಡುತ್ತೆ. ನೀವು ಕೊಡೋ ದುಡ್ಡು ಇದೆಯಲ್ಲ, ಅದನ್ನು ನಾವು ಉಚಿತ ಅನಾಥಾಶ್ರಮ ಮಾಡ್ತಾಯಿದ್ದೀನಿ, ವೃದ್ಧಾಶ್ರಮ ಮಾಡ್ತಾಯಿದ್ದೀನಿ, ಗುರುಕುಲ ಮಾಡ್ತಾಯಿದ್ದೀನಿ ಫ್ರೀಯಾಗಿ ಮಕ್ಕಳಿಗೆ. ನಮ್ಮ ಪಾಂಡುರಂಗ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾಯಿದ್ದೀವಿ. ಬೆಂಗಳೂರು ಮಲ್ಲೇಶ್ವರಮಲ್ಲಿ ಪಾಂಡುರಂಗ ದೇವಸ್ಥಾನ ಇದೆ, ಅದನ್ನು ಜೀರ್ಣೋದ್ಧಾರ ಮಾಡಿ ಆ ಒಂದು ಕಾರ್ಯಕ್ಕೆ ನಿಮಗೆ ಕೊಡುವಂಥ ಒಂದು ದಾನ ಉಪಯೋಗಿಸ್ಕೊಳ್ತೀವಿ. ಸುಮ್ಮನೆ ಕೊಡಬೇಡಿ, ನನ್ನಿಂದ ವಿದ್ಯೆ ಕಲ್ತ್ಕೊಳ್ಳಿ. ನೀವು ಅದನ್ನು ದಾನ ರೂಪದಲ್ಲಿ ನಮ್ಗೆ ಕೊಟ್ಟರೆ ನಮ್ಮ ಎಲ್ಲ ಪ್ರಾಜೆಕ್ಟ್ಗೂ ಅದನ್ನು ಸದುಪಯೋಗ ಪಡಿಸ್ಕೋತೀವಿ. ಈ ಒಂದು ದೃಷ್ಟಿನಲ್ಲಿ ಈ ಒಂದು ಕ್ಲಾಸ್ನ, ಈ ಒಂದು ವರ್ಕ್ಶಾಪ್ನ ನಾನು ಮಾಡ್ತಾಯಿದ್ದೀನಿ. ಎರಡನೇದು, ನಮ್ಮ ಈ ಒಂದು ಸೇವೆ ಏನಿದೆಯೋ, ನೀವು ಕೊಡೋ ದುಡ್ಡಲ್ಲಿ 1-2 ಸಿಮೆಂಟ್ ಸಿಗ್ಬೋದು, ಮೂಟೆ, ಒಂದು 10-15 ಇಟ್ಟಿಗೆ ಸಿಗ್ಬೋದು, ಜಲ್ಲಿ, ಕಲ್ಲು, ಮಣ್ಣು, ಏನೋ ಒಂದು ನಮಗೆ ನಾವು ಮಾಡೋಂಥ ಉಚಿತ ಸೇವೆಗಳಿಗೆ ವಿನಿಯೋಗ ಆಗುತ್ತೆ. ಆದ್ದರಿಂದ ತುಂಬ ಹೃದಯದಿಂದ ನೀವು ಕೊಡುವಂಥ ಈ ಒಂದು ದುಡ್ಡನ್ನು ಒಂದು ಸತ್ಕಾರ್ಯಕ್ಕೆ ಉಪಯೋಗಿಸ್ಕೊತಾ ಇದ್ದೀವಿ. ಯಾರಿಗೆ ಈ ಕೋರ್ಸ್ ಸೇರಿ ಹಾಸ್ಪಿಟ್ಲ್ ದುಡ್ಡು ಮತ್ತು ಮೆಡಿಷನ್ ದುಡ್ಡು ಇನ್ವೆಸ್ಟ್ ಮಾಡೋದನ್ನು, ಖರ್ಚನ್ನು ಸೇವ್ ಮಾಡಿ ಆರೋಗ್ಯ ಪಡ್ಕೋಬೇಕು ಅನ್ನೋದಾಗಿದ್ದರೆ ಆ ವೆಬ್ಸೈಟ್ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇದು ಒಂದಿನದ ಕ್ಲಾಸು, ಬೆಳಗ್ಗೆ 10ರಿಂದ 7 ಗಂಟೆ ತನಕ. ಆಮೇಲೆ ನೀವು ವಾಪಸ್ ಹೊರಟೋಗ್ಬೋದು. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆ ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮಿಗೆ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.